ಇತ್ತೀಚೆಗೆ ಎಲ್ಲರೂ ಕಣ್ಣು ಯಾರ ಮೇಲೆ ಅಂದ್ರೆ ಟೆಸ್ಟ್ ಮತ್ತು 2020 ಮೇಲೆ, ಟೆಸ್ಟ್ ಮತ್ತು 2020 ಮೇಲೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಇಲ್ಲ. ಯಾಕಂದರೆ ಟೆಸ್ಟ್ ಅಥವಾ 2020 ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಒಂದು 5 days ಆಡಿದ್ಮೇಲೆ ಒಂದು ಪ್ರೀತಿ, ಹಳೆ ಜನ ಇರ್ಬೋದು, ಇವತ್ತಿರ್ಬೋದು. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ವಿನಿಯೋಗ ಆಗ್ತಿರ್ತದೆ. ಇನ್ನು ಎರಡನೇದ್ದು ಹೊಡಿ ಬಡಿ ಹಿಡಿ ಅನ್ನುವಂಥದ್ದು, ಭಾಳ ಕ್ವಿಕ್ಕಾಗಿ ಹಿಡಿಯುವಂಥದ್ದು 2020 ಕ್ರಿಕೆಟ್. ಇದು ಇವತ್ತೇನಪ್ಪ ಅಂತಂದ್ರೆ ಭಾಳ ಆಕರ್ಷಣೀಯ ಆಗಲಿಕ್ಕತ್ತದು, ಎಲ್ಲರಿಗೂ ಅದನ್ನು ನೋಡಬೇಕಪ್ಪ ಅನ್ನುವಂಥದ್ದು. ಈ ನೆಲೆಯಲ್ಲೇ ಇವೆರಡು ಗೇಮ್ಗಳ ನಡುಕ 1 day ಕ್ರಿಕೆಟ್ ಮಾತ್ರ ವೀಕ್ ಆಗ್ತಾನಲ್ಲ. ಇಂಥದ್ರಲ್ಲಿ ಈ ದೊಡ್ಡ ಏನಪ್ಪ ಅಂದ್ರೆ ಆಟಗಾರರು, ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ದೊಡ್ಡ ರೆಕಾರ್ಡ್ಗಳನ್ನು ಮಾಡಿದಂಥ 1 ಡೇದಲ್ಲೇ, ಜೊತೆಗೆ ನಮ್ಮ ರೋಹಿತ್ ಶರ್ಮಾ ಕೂಡ. ಈ ಒಂದು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪದ ಈ ಕೊನೆ ಆಟದಲ್ಲ ಈ 3 ಜನ ಎಷ್ಟರ ಮಟ್ಟಿಗೆ ಮಿಂಚ್ತಾರ ಅನ್ನುವಂಥದ್ದು ಅಷ್ಟ ಇವತ್ತು ಗಮನಿಸಬೇಕಾಗಿದೆ. ಮತ್ತು ಜೊತೆಗೆ ಇದನ್ನು ಗೆಲ್ತಾರ ಅನ್ನುವಂಥದ್ದು. ಯಾಕಂದರೆ 2013 ನಿಮ್ಗೆ ಗೊತ್ತದು, ನಮ್ಮ ಧೋನಿ ಅವರು ಆ ಕಪ್ಪನ್ನು ಗೆದ್ದ ಚಾಂಪಿಯನ್ ಆಫ್ ದ ಚಾಂಪಿಯನ್ ಆಗಿದ್ದರು ಅನ್ನೋದು ಸಹಿತ ಇಲ್ಲಿ ನೆನಪಿಸ್ಬೇಕಾಗ್ತದೆ. ಯಾಕಂತಂದ್ರೆ ಅದು 2013, ಇವತ್ತು 2024, 11 ವರ್ಷಗಳ ಹಿಂದೆ ಇದೆಲ್ಲ ನಡೆದಂಥದ್ದು. ಇನ್ನು ಪಾಕ್ ನೆಲದಲ್ಲಿ 29 ವರ್ಷಗಳ ಮೇಲೆ ಈ ICC ಟೂರಿ ನಡೀತಾ ಇದೆ. ಸಹಜದ, ಯಾಕೆಂದರೆ ಪಾಕಿಸ್ತಾನದಲ್ಲೇ ಟೆರರಿಸಮ್ ಆ್ಯಕ್ಟಿವಿಟೀಸ್ ಅಥವಾ ಭಯೋತ್ಪಾದಕ ಏನಪ್ಪ ಅಂದ ಕೆಲಸಗಳು ಸಾಕಷ್ಟು ಆಗ್ತಾ ಬಂದಿದ್ದಾವೆ. ಹೀಗಾಗಿ ಆ ಒಂದು ನೆಲೆಯಲ್ಲೇ ಈ ಒಂದು ನಾವು ಇದನ್ನು ICC ಚಾಂಪಿಯನ್ ಟ್ರೋಫಿ ಬಗ್ಗೆ ಇವತ್ತು ಮಾತಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈ ಪಾಕಿಸ್ತಾನದಲ್ಲೇ ಯಶಸ್ವಿ ಆಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ನಾವು ಅನ್ನಬೇಕಾಗಿದೆ. ಯಾಕೆಂದರೆ ಇವತ್ತು ಕಡಿಮೆ ಆಗಿದೆ, ಅಲ್ಲೂ ಟೆರರಿಸಮ್ ಭಯೋತ್ಪಾದನೆ ಕೆಲಸಗಳು, ಅವರು ಶಾಂತಿಯನ್ನು ಬಯಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಆದರೂ ಸಹಿತ ಇವತ್ತು ನಮ್ಮ ಆಟಗಾರರ ಬಗ್ಗೆ ಒಂದೆರಡು ಮಾತಾಡುವಂಥದ್ದು ಏನಪ್ಪ ಅಂದರೆ, ಈಗಾಗಲೇ ವಿರಾಟ್ ಕೊಹ್ಲಿ ಎಷ್ಟು ಹೊಡೆದಿದ್ರು ಏನೋ, ಅವರು ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಂಥವ್ರ, ದೊಡ್ಡ ರೆಕಾರ್ಡ್ ಮಾಡಿದಂಥವ್ರ. ಅದೇ ಕಾಲಕ್ಕೆ ಈ ಒಂದು 1 ಡೇದಲ್ಲೇ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಭಾರತದ ಪ್ರಮುಖ ಬೌಲರ್, ಅದರಲ್ಲೂ ಮುಖ್ಯವಾಗಿ ಜಸ್ಪ್ರೀತ್ ಬುಮ್ರಾ ಆಡ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಅವ್ರ ಬಾಲಿಂಗ್ ಭಾಳ ಇವತ್ತು ನಿಖರ ಮತ್ತು ಸ್ಪಷ್ಟವಾಗಿ